ಪಕ್ಕ ಚರ್ಮುರಿಯಾ? ಚರ್ಮುರಿ ಅಲ್ಲ ಮರೀತಿ, ಚುರುಮುರಿ. ಇದೆಂತಕ್ಕೆ? ಏನೇ ಅಡುಗೆ ಮಾಡೋದಿದ್ರು ಫಸ್ಟಿಗೆ ತರಕಾರಿಯನ್ನು ಚಂದ ತೊಳ್ಕೊಬೇಕು. ಇದಕ್ಕ ಅದು ಸಹ ಗೊತ್ತಿಲ್ಲ. ಹೌದು, ನೋಡು ಚರ್ಮುರಿ ಮಾಡೋದು ಹೇಗಂದರೆ, ನೋಡು ಮೊದಲಿಗೆ ಫಸ್ಟಿಗೆ ನೀರುಳ್ಳಿಯನ್ನು ಚಂದ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಟೊಮೆಟೊವನ್ನು ಕೂಡ ಚಂದ ಕಟ್ ಮಾಡ್ಕೋಬೇಕಾಯ್ತಾ? ಹೇಗೆ ಸ್ಪೀಡ್ ಕಟ್ ಮಾಡ್ತೀರಿ ಪಕ್ಕ? ಹೌದು, ಎಕ್ಸ್ಪರ್ಟ್ ನಾನು. ನೋಡು ಫಸ್ಟಿಗೆ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು. ಅಲ್ಲಿ ಮೊಟ್ಟೆ ನೋಡಿದೆ ಅಲ್ಲ, ನಮ್ದು ಇವತ್ತು ಸ್ಪೆಷಲ್ ಎಗ್ ಚರ್ಮುರಿ. ಎಣ್ಣೆ ಎಂತಕ್ಕೆ? ಎಣ್ಣೆ ನೆಲಗಡಲೆ ಹುರಿಲಿಕ್ಕ. ನೆಲಗಡಲೆ ಚಂದ ಹುರಿದು ಚರ್ಮುರಿಗೆ ಹಾಕುವಾಗ ಅದರ ಟೇಸ್ಟೇ ಬೇರೆ, ಗೊತ್ತಾ ನಿಮಗೆ? ನನಗೊಂದು ಕೊಡಿ ಅಪ್ಪಕ್ಕ. ಹಾಂ, ತೆಗಿ ನೋಡು, ಕೈ ಹಾಕಿ ತೆಗಿ, ಅಲ್ಲೇ ಬಿಸಿ ಬಿಸಿ ಉಂಟಲ್ಲ, ತಗೋ. ಅದು ಸಹ ಗೊತ್ತಿಲ್ಲ, ಈಗ ತಿನ್ನ. ಹೌದು, ಈಗ ತಿನ್ಲಿಕ್ಕೆ ಆಗ್ತದೆ, ಅದು ಬಿಸಿ ಬಿಸಿ ಇರುವಾಗ. ನೋಡು, ಅದನ್ನು ನೆಲಕಡಲೆಯನ್ನು ಸೈಡಲ್ಲಿ ಇಟ್ಕೋಬೇಕು, ಅದನ್ನು ತೆಗೆದು. ನೋಡು, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನಮ್ಮ ಸ್ಪೆಷಲ್ ಚುರುಮುರಿಗೆ. ನೋಡ್ದಾ? ಮೊಟ್ಟೆ, ನೆಲಕಡಲೆ, ಮೆಣಸಿನ ಹುಡಿ, ಮಂಡಕ್ಕಿ. ಓಕೆ, ಫಸ್ಟಿಗೆ ಒಂದು ದೊಡ್ಡ ಪಾತ್ರೆ ತೊಗೋಬೇಕು ಆಯಿತಾ? ಅದಕ್ಕೆ ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ನಾವು, ನೀರುಳ್ಳಿ ಮತ್ತು ಟೊಮೆಟೊನ ಅದನ್ನು ಹಾಕೋಬೇಕು. ಆಮೇಲೆ ಕ್ಯಾರೆಟನ್ನು ಚಂದ ತುರ್ಕೋಬೇಕು. ಚಂದ ನೋಡು, ಎಷ್ಟು ಚಂದ ಸಣ್ಣಕ್ಕೆ ತುರ್ಕೋಬೇಕು. ಕ್ಯಾರೆಟೇ ಸ್ಪೆಷಲ್ಲಾಗಿ ಫ್ಲೇವರ್ ಕೊಡುತ್ತೆ. ನೋಡು, ಮಾವಿನಕಾಯಿ. ಮಾವಿನ ಹಣ್ಣು ಈಗ ಎಲ್ಲಿದೆ? ಮಾವಿನ ಹಣ್ಣಲ್ಲ ಮರೀತಿ, ಅದು ಮಾವಿನ ಕಾಯಿ. ಅದು ತರಕಾರಿ ಅಂಗಡಿಯಿಂದ ತಗೊಬಂದಿದ್ದು ನಾನು. ನೋಡು, ಸ್ವಲ್ಪ ಉಪ್ಪು ಹಾಕಬೇಕಾಯ್ತಾ? ಅದಾದಮೇಲೆ ಅರಿಶಿನ ಹುಡಿ ಬೇಕಂತ ಇಲ್ಲ, ಬಟ್ ನಮ್ಮ ಚುರುಮುರಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀವಿ. ನೋಡು, ಸ್ಪೆಷಲ್ ಇಂಗ್ರೀಡಿಯೆಂಟ್, ಅದೇ ನಮ್ಮದು ಮೇನ್ ಇಂಗ್ರೀಡಿಯೆಂಟ್. ಯಾವುದದು? ಉರಿ ಅಕ್ಕಿ. ಮಂಡಕ್ಕಿ ಅಂತ ಸಹ ಕರೀತಾರೆ, ಅದಕ್ಕೆ ಕುರ್ಲು ಅಂತ ತುಳುವಲ್ಲಿ ಕರೀತಾರೆ. ಸ್ವಲ್ಪ ಮೆಣಸಿನ ಹುಡಿ ಹಾಕಿ, ನೆಲಕಡಲೆ ಹಾಕಿ ಅದನ್ನು ಚೆಂದ ಮಿಕ್ಸ್ ಮಾಡ್ಕೋಬೇಕು ಈಗ, ಆಯಿತಾ? ನೋಡು, ಸ್ಪೆಷಲ್ ಆಗಿ ಮೊಟ್ಟೆ ಆ್ಯಡ್ ಮಾಡ್ತಾ ಇದ್ದೀವಿ ನಾವು. ಮೊಟ್ಟೆ ಚುರುಮುರಿ ತಿಂದಿದ್ದೀರಾ ನೀವು? ಇಲ್ಲ. ಇವತ್ತು ತಿಂತಿದ್ದೀರಾ? ನಾನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಹಾಕಬೇಕು ಆಯಿತಾ? ತೆಂಗಿನ ಎಣ್ಣೆ ಹಾಕದೆ ಚುರುಮುರಿಯಲ್ಲಿ ಹಮ್ಮಂತ ಬರುತ್ತೆ. ಆಮೇಲೆ ನೋಡಿ, ಶುರು ಮಾಡ್ಕೋಬೇಕು, ಟಕ 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 ಅಂತ ಚಂದ ಮಿಕ್ಸ್ ಮಾಡ್ಕೋಬೇಕು ಚುರುಮುರಿಯನ್ನು. ಮತ್ತೆ ಮಾವಿನಕಾಯಿ ಬೇಕು ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ತುರ್ಕೋಬೇಕು. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ? ಬೇಕಾ ನಿಮಗೆ? ಬೇಕು. ನೋಡಿ, ಮೊಟ್ಟೆ ಹಾಕಿದ ನಂತರ ಎಷ್ಟು ಚಂದ ಘಮ ಬರ್ತಿದೆಯಲ್ಲ? ಹೌದು. ನೋಡಿ, ಎಸ್. ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿದ್ದೀವಲ್ಲ, ಅದನ್ನು ಹಾಕೋಬೇಕು. ಅದರ ಸ್ಮೆಲ್ ಸಖತ್ತಾಗಿರುತ್ತೆ. ಅದಲ್ಲ ಅಪ್ಪಕ್ಕ, ಮತ್ತೆ ಲಾಸ್ಟಿಗೆ ತಿನ್ನೋದೇ ಸ್ಪೆಷಲ್ ಅಲ್ವಾ? ತಿನ್ನೋದೇ ಒಂಥರ ಖುಷಿ ನಮಗೆ, ಚುರುಮುರಿ ತಿನ್ನೋದೇ. ನಿಮ್ಗೆ ಇಷ್ಟನಾ ಚುರುಮುರಿ? ನೋಡಿ, ವಾವ್. ಮತ್ತೆಂತ ಮಾಡೋದು? ಪ್ಲೇಟಿಗೆ ಹಾಕೊಂಡು ತಿನ್ನೋದೇ. ನನಗೆ ಫಸ್ಟ್ ಇಲ್ಲ, ಒಂಚೂರು ಎಲ್ಲರಿಗೆ ಸಹ ಹಾಕಿ ಕೊಡ್ತೇನೆ, ಆಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ತಿನ್ನುವ. ಹೇಗುಂಟು ನಮ್ಮ ಚುರುಮುರಿ? ಚಂದುಂಟು. ಟೇಸ್ಟಿ ಅಲ್ವಾ? ಎಂತ ಮಾರ್ರೆ, ನಿಮಗೆ ಇನ್ನಷ್ಟು ಈ ಥರದ ವಿಡಿಯೋ ಬೇಕಾ? ಹಾಗಾದರೆ ನೀವೇನು ಮಾಡಬೇಕು? ಹಿಂದೆ ವಿಲೇಜ್ ಕುಕಿಂಗ್ ಕುಡ್ಲನ ಸಬ್ಸ್ಕ್ರೈಬ್ ಮಾಡಬೇಕು, ಮತ್ತೆ ಬೆಲ್ ಬಟನ್ನ ಟಿಕ್ ಮಾಡಿ.